ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಸ್ವಲ್ಪ ಬಿಳಿ ಇಡ್ಲಿ ಒಟ್ಟಿಗೆ ಹಾಕೊಂಡು ಮತ್ತೆ ಕಾಲೇಜ್ಗೆ ಹೋಗ್ಬೇಕಾಯ್ತು. ಕಾಲೇಜ್ ಕಡೆ ಬಂದ್ರೆ ಯಾರು ಜಾಸ್ತಿ ಜನನೇ ಇದ್ರು. ಹಂಗೆ ನಮ್ಮ ಸರ್ ಕ್ವಶನ್ ಕೇಳಿ ಎಲ್ಲರೂ ನಿಲ್ಸಿದ್ರೆ ಇವರೆಲ್ಲ ಕಾಮಿಡಿಗಳು ಮಾಡ್ಕೊಂತವ್ರೆ. ನೋಡ್ರಿ, ಮರ್ಯಾದೆ ಇಲ್ಲ ನನ್ನ ಮಕ್ಳಿಗೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮುಂಜಾ ಕೊಡ್ತಾವನೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದಕ್ಕ ಹಂಗೆ ಬ್ರೇಕ್ ಇತ್ತು, ಬ್ರೇಕ್ ಕಡೆ ಹೋಗಿದ್ದೆ. ಬ್ರೇಕ್ ಮುಗಿಸ್ಕೊಂಡು ಲಾನಾಗ ಒಂದು ರೌಂಡ್ ಹಾಕಿ ಲ್ಯಾಬ್ ಇತ್ತು ಅಂದ್ರೆ ಲ್ಯಾಬ್ ಕಡೆ ಹೋಗಿದ್ದೆ. ಲ್ಯಾಬ್ನೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬಂದು ಪಿ ಜಿಕ ಸ್ವಲ್ಪ ಒಟ್ಟಿಗೆ ಸ್ವಲ್ಪ ಬೆಂಡೆಕಾಯಿ ಸಾರು ಮಾಡಿದ್ರು. ಬೆಂಡೆಕಾಯಿ ಸ್ವಲ್ಪ ಅನ್ನ ತಿನ್ಕೊಂಡು ಮತ್ತೆ ರಿಟರ್ನ್ ಹೋದೆ. ನಮ್ಮ ಫ್ರೆಂಡು ಟೈಪ್ ಮಾಡ್ತಾ ಇದ್ದು ನೋಡಿದ್ರೆ ಏನೋ ಮುಂದಕ್ಕೆ ಏನೋ ಆತನ. ಹಂಗೆ ನಾನು ಸ್ವಲ್ಪ ಟೈಪ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಪಿ ಜಿ ಕಡೆ ಬಂದ್ಬಿಟ್ಟೆ. ಪಿ ಜಿಗೆ ಹೋಗಿ ನಮ್ಮ ಫ್ರೆಂಡು ಮೂವಿಗೆ ಹೋಗೋಣ ಬಾರ ಅನ್ನೋ ಹಂಗೆ ಗಾಡಿ ಎತ್ಕೊಂಡು ನಾವು ಹೋಗಿದ್ದೆ. ಇಟು ತ್ರೀಕ ಮಾತ್ರ ಸೂಪರ್ ಆಯಿತು. ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಮಾಡಿದರು ನನಿಯವರು. ಹಂಗೆ ಹೀರೋಯಿನ್ ಹೆಂಗಿದ್ರು ಕನ್ನಡದವ್ರೆ, ಅದಕ್ಕೆ ನಮ್ಮದು ಯಾವಾಗ ಇದ್ರೂ ಸಪೋರ್ಟ್ ನಮ್ದು ಇರ್ತೈತೆ. ಸ್ಟೋರಿ ಮಾತ್ರ ಸೂಪರ್ ಆಯಿತು. ಲವ್ ಸ್ಟೋರಿ ಒಂದೇ ಅಲ್ಲ, ಲಾಸ್ಟಾಗ ಕ್ಲೈಮ್ಯಾಕ್ಸ್ ಮಾತ್ರ ಹೇಳಂಗೆ ಇಲ್ಲ. ಗೋಸ್ ಬಂಪ್ಸ್ ಬರ್ತೈತೆ. ಸೂಪರಾಗಿ ಮಾಡಿದ್ರು. ಇವತ್ತಿನ ಇಷ್ಟೇ, ನಾಳೆ ಸಿಕ್ಕನ. ಬೈ ಬೈ ಫ್ರೆಂಡ್ಸ್.